ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಪುಟ್ಟಸ್ವಾಮಿ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವಾಗ ಈ ವ್ಲಾಗಲ್ಲಿ ನಾನು ನನ್ನ ತಮ್ಮನ ಹಳದಿ ಶಾಸ್ತ್ರದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಆಲ್ರೆಡಿ ಶಾಸ್ತ್ರ ಆಯಿತು, ಇಂಟ್ರೋ ಕೊಟ್ಟಿರಲಿಲ್ಲ ಅಂತ ಇವಾಗ ಇಂಟ್ರೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಾಯಿತು ಶಾಸ್ತ್ರ. ಇವಾಗ ಸೆಕೆಂಡ್ ಅಂದರೆ ಅಲ್ಲಿ ಹೊರಗಡೆ ಎಲ್ಲ ಅರ್ಶಿನ ಎಲ್ಲ ಹಾಕಿ ಆದಮೇಲೆ ಇವಾಗ ಒಳಗಡೆ ಕರ್ಕೊಬಂದು ಸ್ನಾನ ಎಲ್ಲ ಆದಮೇಲೆ ಅಕ್ಕಿ ಇಡ್ತಾರೆ. ಸೊ ಆ ಶಾಸ್ತ್ರ ನಡೆಯುತ್ತೆ. ಸೊ ಕಂಪ್ಲೀಟಾಗಿ ಮೀನ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡಿ. ಹೋಪ್ ಯು ಎಂಜಾಯ್ ಅಂತ ಭಾವಿಸ್ತಾ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಬನ್ನಿ, ನಾನು ಕಂಪ್ಲೀಟ್ ಹಳದಿ ಶಾಸ್ತ್ರ ವ್ಲಾಗ್ನ ಶೇರ್ ಮಾಡ್ಕೋತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಸೈಡ್ ಯಾವ ಥರ ಮಾಡ್ತಾರೆ, ಏನು ಎತ್ತ ಅಂತ. ನಮ್ಮ ಸೈಡ್ ಈ ಥರ ಇಷ್ಟೊಂದು ಸಿಂಪಲ್ಲಾಗಿ ಮಾಡೋದು. ಸೊ ಅಷ್ಟೇ. ಸೊ ಇವಾಗ ವ್ಲಾಗ್ನ ಶೇರ್ ಮಾಡ್ಕೋತೀನಿ. ಹಳದಿ ಶಾಸ್ತ್ರ ಯಾವ ಥರ ಆಯಿತು, ಇನ್ನು ಮುಂದೆ ಆಗೋ ಶಾಸ್ತ್ರಗಳು ಯಾವ ಥರ ಇರುತ್ತೆ ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಷ್ಟೇ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಹಳ್ಳಿ ವ್ಲಾಗು ತುಂಬ ಲೇಟಾಗಿ ಬರ್ತಾ ಇದೆ. ಸಾರಿ ಫಾರ್ ದ್ಯಾಟ್. ಯಾಕಂದರೆ ನಾನು ಊರಲ್ಲಿದ್ದೆ 15 ಡೇಸ್. ಸೊ ಅಲ್ಲಿ ಯಾವುದೇ ನೆಟ್ವರ್ಕು ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಇವಾಗ ಬೆಂಗಳೂರಿಗೆ ಬಂದಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಒಂದೊಂದೇ ವೀಡಿಯೋ ಬರ್ತಾ ಹೋಗುತ್ತೆ. ಆಲ್ಮೋಸ್ಟ್ ಇನ್ನು 4ರಿಂದ 5 ವೀಡಿಯೋ ಇರ್ಬೋದು. ಮದುವೆ ವೀಡಿಯೋಸ್ ಎಲ್ಲ ಮುಗಿಯುತ್ತೆ. ಆಮೇಲೆ ಆ್ಯಸ್ ಯೂಶುವಲ್ ನನ್ನ ಡೈಲಿ ರೊಟೀನ ನಾನು ತೋರಿಸ್ತೀನಿ. ಸೊ ಈ ವ್ಲಾಗಲ್ಲಿ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರ ಎಂಡ್ ಮೂಮೆಂಟ್ ಶಾಪಿಂಗಲ್ಲಿ. ಸೊ ನಂಗೆ ಏನೇನು ಬೇಕು ಎಲ್ಲ ಶಾಪ್ ಮಾಡಿಕೊಂಡು ನಾನು ಡೈರೆಕ್ಟ್ ನಮ್ಮ ಚಿಕ್ಕಮ್ಮ ಮನೆಗೆ ಬಂದೆ. ಬರೋಷ್ಟರಲ್ಲಿ ಆಲ್ಮೋಸ್ಟ್ ಡೆಕೋರೇಷನ್ ಅದೆಲ್ಲ ಕಂಪ್ಲೀಟ್ ಆಗಿತ್ತು. ಬಟ್ ಸ್ಟಿಲ್ ಕೆಲವೊಂದೆಲ್ಲ ಬಾಕಿ ಇತ್ತು. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಹಾಗೆ ಅರ್ಶಿನ ಎಲ್ಲನೂ ರೆಡಿನೇ ಮಾಡಿರಲಿಲ್ಲ. ಬಂದು ನಾನೆಲ್ಲ ರೆಡಿ ಮಾಡಿ ಡೆಕೋರೇಟ್ ಮಾಡಿ ಅದು ಪ್ಲೇಟ್ ಎಲ್ಲ ಇಟ್ಟೆ. ಸೊ ಹಾಗೆ ಬರೋರಿಗೆ ಅರ್ಶಿನ, ಕುಂಕುಮ, ಎಲೆ ಅಡಿಕೆ ಎಲ್ಲನೂ ಕೂಡ ಜೋಡಿಸಿ ಕೂಡ ಇಟ್ಟೆ. ಸೊ ಅದಾದಮೇಲೆ ನಾವು ಕೂಡ ರೆಡಿ ಆಗಕ್ಕೆ ಹೋದೆ. ನಾನು ಯಾವುದೇ ಡ್ರೆಸ್ನ ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ನನ್ನ ಹತ್ರನೇ ಈ ಹಳದಿ ಡ್ರೆಸ್ ಇತ್ತು. ನಾನು ಇದನ್ನು ಎಲ್ಲೂ ಕೂಡ ಹಾಕಿರಲಿಲ್ಲ. ಇದು ಹೊಸ ಡ್ರೆಸ್ಸೇ. ಸೊ ಹಾಗಾಗಿ ಇವಾಗಲೇ ಹಾಕೊಂಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಹಾಗೆ ಪನ್ಮಿತ್ಗೂ ಕೂಡ ಅವ್ನು ಹುಟ್ಟಾಗ ನಮ್ಮ ಕಸಿನ್ ಗಿಫ್ಟ್ ಮಾಡಿದ್ರು ಆ ಡ್ರೆಸ್ನ. ಸೊ ತುಂಬಾ ಚೆನ್ನಾಗಿದೆ ಆ ಕುರ್ತಾ ಸೆಟ್. ನಂಗೆ ತುಂಬ ಇಷ್ಟ ಆಯಿತು. ಅವನ ಮೇಲಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಆಲ್ಮೋಸ್ಟ್ 2 ಇಯರ್ ಬೇಕಾಯಿತು ಅವನ ಮೇಲೆ ಅದು ಫಿಟ್ ಆಗೋಕ್ಕೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆ ಥರ ರೆಡಿಯಾಗಿ ನಾವು ಡೈರೆಕ್ಟ್ ಶಾಸ್ತ್ರಗೆ ಬಂದ್ವಿ. ಸೊ ಇಲ್ಲೇನಂತಂದರೆ ನಮ್ಮ ಸೈಡು ತುಂಬ ಸಿಂಪಲ್ಲಾಗೇ ಇರುತ್ತೆ. ನಾರ್ತೆಲ್ಲ ತುಂಬ ಹಬ್ಬ ಥರ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ. ಸೊ ಆ್ಯಂಡ್ ಇವನ್ ಮೋರ್ ಅವ್ರ ಮದುವೆ ವಿಡಿಯೋದೆಲ್ಲ ನಾನು ನೋಡಿದ್ದೀನಿ. ಸೊ ಅವರು ಅತ್ತೆ ಮಕ್ಕಳು, ಮಾವನ ಮಕ್ಕಳು ಎಲ್ರಿಗೂ ಕೂಡ ಹಳದಿನ ಹಚ್ಚಿ ತುಂಬ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಸೈಡ್ ಏನಿಲ್ಲ. ಮದುವೆ ಹುಡುಗ ಹುಡುಗಿ ಯಾರಿರ್ತಾರೆ ಅವರಿಗೆ ನಾವು ಹಚ್ಚುವಂಥದ್ದು. ಸೊ ಇಲ್ಲಿಂದ ಮದುವೆ ಕಾರ್ಯ ತುಂಬ ವೇಗವಾಗಿ ನಡೆಯುತ್ತೆ. ಯಾಕಂದರೆ ಮದುವೆ ಹಿಂದಿನ ದಿನ ಅಥವಾ 2 ಡೇಸ್ ಇದೆ ಅನ್ನುವಾಗ ನಾವು ಈ ಶಾಸ್ತ್ರನ ಮಾಡುವಂಥದ್ದು. ಅಂದರೆ ಧಾರೆ ದಿನ ಹಿಂದಿನ ದಿನ ಆ ಥರ. ಸೊ ನಾವಿಲ್ಲಿ ಮಾಡ್ತಾ ಇರೋದು ಬುಧವಾರನೇ ನಾವು ಶಾಸ್ತ್ರನ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಬುಧವಾರ ಯಾವುದೇ ಚೌಟ್ರಿಗೆ ಏನೂ ಹೋಗ್ತಾ ಇರಲಿಲ್ಲ. ಬಿಕಾಸ್ ಯಾವುದೇ ರಿಸೆಪ್ಷನ್ನ ಮಾಡ್ತಾ ಇರಲಿಲ್ಲ. ಡೈರೆಕ್ಟ್ ಒಂದೇ ದಿನ ಮದುವೆ ಮತ್ತು ರಿಸೆಪ್ಷನ್ ಎರಡೂ ಇದ್ದಿದ್ದರಿಂದ ಸೊ ನಾವು ಬುಧವಾರನೇ ಮಾಡ್ತಿದ್ದೀವಿ. ಮಂಗಳವಾರ ಬಿದ್ದಿತ್ತು. ಸೊ ಮಂಗಳವಾರ ಇದ್ದಿದ್ದರಿಂದ ಅಂದರೆ 3 ದಿವಸ ಮುಂಚೆ ಮಾಡಬೇಕು ಅಂದರೆ ಮಂಗಳವಾರ ನಾವು ಯಾವುದೇ ಶಾಸ್ತ್ರನ ಮಾಡೋದು ಬೇಡ, ಮೊದಲನೇ ಶಾಸ್ತ್ರ ಮಂಗಳವಾರ ಸ್ಟಾರ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಬುಧವಾರನೇ ಮಾಡ್ತಾಯಿದ್ದೀವಿ. ಸೊ ನಾವೀಗ ಚೌಟ್ರಿಗೆ ಹೋಗೋ ಕೆಲಸ ಏನೂ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಮಾಡ್ತಿದ್ವಿ. ನಮ್ಮ ಮದುವೆಲೆಲ್ಲ ನಾವು 3 ಡೇಸ್ ಅನ್ನುವಾಗಲೇ ನಾವು ಮೆಹಂದಿ ಇಟ್ಕೊತಿದ್ವಿ. ಬೆಳಿಗ್ಗೆ ಮೆಹಂದಿ ಶಾಸ್ತ್ರ ಮುಗ್ದಿದ್ದೆ ಮಧ್ಯಾಹ್ನ ಹಂಗೆ ಹಳದಿ ನೀರು ಹಾಕ್ತಾಯಿದ್ರು. ಸೊ ಈ ಥರ ನಾವು ಮಾಡಿದ್ವಿ. ಹಾಗೆ ಹುಡುಗನ ಮನೆ ಇರೋದ್ರಿಂದ ಅಷ್ಟೊಂದೆಲ್ಲ ಏನು ಕೆಲಸ ಇರಲ್ಲ ಅಂತ ಹೇಳ್ಬೋದು. ಹುಡುಗಿ ಮನೆ ಆದರೆ ಪ್ರತಿಯೊಂದು A to Z ಚೌಟ್ರಿಲಿ ಬೇಕಿರೋದೆಲ್ಲ ಹುಡುಗಿ ಮನೆಯಿಂದನೇ ಬರುವಂಥದ್ದು. ನಾವು ಹುಡುಗನ ಕಡೆಯವರು ಏನೂ ಇಲ್ಲ, ಸಿಂಪಲ್ಲಾಗಿ ನಾವು ರೆಡಿ ಆಗಬೇಕಾಗಿರೋ ಥಿಂಗ್ಸ್ನ ತೊಗೊಂಡೋಗಿ ನಮ್ಮ ನೆಂಟರು ಬರೋರಿಗೆ ಎಲೆ ಅಡಿಕೆ ಹಣ್ಣುಗಳನ್ನ ತೊಗೊಂಡೋಗಿದ್ದು ಬಿಟ್ಟರೆ ನಾವು ಇನ್ನೇನೂ ತೊಗೊಂಡೋಗಿಲ್ಲ ಅಂತ ಹೇಳ್ಬೋದು. ಸೊ ಎಲ್ಲ ಒಂದೇ ಕಾರ್ ಡಿಕ್ಕಿಲಿ ಫಿಟ್ ಆಯಿತು. ನಾವು ಏನು ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀವಿ ಆ ಥಿಂಗ್ಸ್ ಎಲ್ಲ. ಸೊ ಅಷ್ಟು ಸಿಂಪಲ್ಲಾಗಿರುತ್ತೆ. ಬಟ್ ಹುಡುಗಿ ಮನೇಲಿ ತುಂಬಾ ಎಲ್ಲ ಅರೇಂಜ್ ಮಾಡ್ಕೊಂಬರ್ಬೇಕಾಗತ್ತೆ. ಸೊ ಅವ್ರ ಪಾಪ ಹಿಂದಿನ ದಿನವೇ ಹೋಗಿದ್ರು. ನಾವು ಗುರುವಾರ ಬೆಳಿಗ್ಗೆ ಎದ್ದೋದ್ವಿ. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಹಳದಿ ಶಾಸ್ತ್ರ ಮುಗಿದ್ಮೇಲೆ ಏನೇನು ಆಯಿತು ಇತ್ತ, ಯಾರ್ಯಾರು ಬಂದರು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಮೊದಲಿಗೆ ಏನು ಮಾಡ್ತಿದ್ದಾರೆ ಅಂದರೆ ಹುಡುಗನ ಕರ್ಕೊಂಬಂದು ಮನೆ ಮೇಲೆ ಕೂರಿಸಿ ಅರ್ಶಿನ ಹಚ್ತಿದ್ದಾರೆ. ಅರ್ಶಿನ ಹಚ್ಚೋಕ್ಕಿಂತ ಮುಂಚೆ ನಮ್ಮ ಕಡೆ ಕಳಶನ ರೆಡಿ ಮಾಡ್ತಾರೆ.
ಯಾವುದೇ ಮದುವೆ ಕಾರ್ಯ ಏನೇ ಇದ್ರೂ ಕೂಡ ಮೊದಲು ಕಳಶನೇ ಮುಂದೆ ಹೋಗೋದು, ಆಮೇಲೆ ಹುಡುಗ ಹುಡುಗಿ ಹೋಗೋದು ಅಂತ ಹೇಳ್ತಾರೆ. ಸೊ ಕಳಶಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹುಡುಗ ಹುಡುಗಿಗೆ ಅರ್ಶಿನ ಹಚ್ಚೋಕ್ಕಿಂತ ಮುಂಚೆ ಕಳಶಕ್ಕೆ ಪೂಜೆ ಮಾಡಿ, ಕಳಶಕ್ಕೆ ಹಳದಿನ ಅಂದರೆ ಅರ್ಶಿನ ಹಚ್ಚಿದ ಮೇಲೆ ನಾವು ಹುಡ್ಗಂಗೆ ಹಚ್ಚುವಂಥದ್ದು. ಸೊ ನಮ್ಮ ಸೈಡು ಒಂದು ಸೈಡಲ್ಲಿ ಒಂದು ಗುಂಡ್ಕಲ್ಲನ್ನ ಇಟ್ಟಿರ್ತಾರೆ, ಅದನ್ನ ಪಾಪು ಅಂತ ಹೇಳ್ತಾರೆ. ಸೊ ಅವ್ರ ಮಗ ಮಗಳು ಆ ಥರ ಹೇಳ್ತಾರೆ. ಸೊ ನಾವು ಕಳಶಕ್ಕೆ ಆದಮೇಲೆ ಗುಂಡ್ಕಲ್ಲಿಗೆ ಅದೇನು ಸೈಡಲ್ಲಿ ಕಲ್ಲಿಟ್ಟಿರ್ತೀವಿ ಆ ಕಲ್ಲಿಗೂ ಕೂಡ ಪೂಜೆ ಮಾಡಿ ಅಲ್ಲಿಗೆಲ್ಲ ಅರ್ಶಿನ ಹಚ್ಚಿದ ಮೇಲೆ ನಾವು ನೆಕ್ಸ್ಟ್ ಹುಡುಗ ಹುಡುಗಿಗೆ ಹಾಕುವಂಥದ್ದು. ಸೊ ಇಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬಂದು ಶಾಸ್ತ್ರನ ಮಾಡ್ತಿದ್ದಾರೆ. ನಮ್ಮ ಸೈಡು 3, 5, 9 ಈ ಥರ ಮುತ್ತೈದೆಯರು ಬಂದು ಮೊದಲು ಶಾಸ್ತ್ರ ಮಾಡ್ತಾರೆ, ಆಮೇಲೆ ಮಿಕ್ಕಿರೋರೆಲ್ಲ ಬಂದು ಮಾಡ್ತಾರೆ. ಜನ ಜಾಸ್ತಿ ಇದ್ದಂದ್ರೆ 12 ಜನದವರೆಗೂ ಕೂಡ ಶಾಸ್ತ್ರನ ಮಾಡಿಸ್ತಾರೆ. ನಮ್ಮ ಮದುವೆಲೆಲ್ಲ ಹಂಗೆ ತುಂಬ ಜನ ಇದ್ದರು, ಇಲ್ಲೇ ಕಡಿಮೆ ಅಂತ ಹೇಳ್ಬೋದು. ಬಿಕಾಸ್ ಇದಷ್ಟು ದೊಡ್ಡೂರಲ್ಲ, ತುಂಬ ಚಿಕ್ಕದು. ನಮ್ಮೂರಲ್ಲಿ ಇಡೀ ಮನೆ ಸಾಲಲ್ಲ, ಅಷ್ಟು ಜನ ಬರ್ತಾರೆ, ಹೇಳ್ದವರೆಲ್ಲ ಬಂದು ಅಟೆಂಡ್ ಮಾಡಿರ್ತಾರೆ. ಸೊ ಹಾಗಾಗಿ ಒಂದು 12 ಜನದ ಕೈಲಿ ಶಾಸ್ತ್ರನ ಮಾಡಿಸಿದ್ರು. ಸೊ ಇಲ್ಲೂ ಅಷ್ಟೇ, ನಾವು 9 ಜನ ಇದ್ವಿ ಅಂದ್ಬಿಟ್ಟು 9 ಜನ ಕೈಲಿ ಶಾಸ್ತ್ರ ಮಾಡಿಸಿದ್ರು. ಸೊ ಒಬ್ಬರಾದ್ಮೇಲೆ ಒಬ್ಬರು ಬಂದು ಕಳಶಕ್ಕೆ, ಕಲ್ಲಿಗೆ ಮತ್ತು ಹುಡುಗಂಗೆಲ್ಲ ಅರ್ಶಿನ ಹಚ್ಚಿ ಹೋಗ್ತಿದ್ದಾರೆ. ಸೊ ಅದೆಲ್ಲ ಆದಮೇಲೆ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಹಾಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಬ್ಬರು ಬಂದು ಇನ್ನು ಅರ್ಶಿನ ಹಚ್ಚಿ ನೀರು ಹಾಕಿರಲಿಲ್ಲ. ಸೊ ಹಾಗಾಗಿ ಅವರು ಎಲ್ಲ ಬರೋವರೆಗೂ ಅರ್ಶಿನ ಹಚ್ತಾ ಇದ್ವಿ. ಸೊ ನಮ್ಮ ಸೈಡ್ ಏನಂದರೆ ಮದುವೆ ಹೋಗೋ ಮುಂಚೆ ಕೆಲವೊಂದು ಕಡೆ ಎಲ್ಲ ಮದುವೆ ಬಟ್ಟೆ ಒಡವೆ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ಸೈಡ್ ಆ ಥರ ಏನೂ ಇಲ್ಲ. ಜಸ್ಟ್ ದೇವರಿಗೆ ಅವತ್ತು ಧೂಪ ಹಾಕ್ಸಿ ದೇವ್ರ ಪೂಜೆ ಮಾಡಿ ಆಮೇಲೆ ನಾವು ಚೌಟ್ರಿಗೆ ಹೊರಡುವಂಥದ್ದು. ಸೊ ಅದು ಕೂಡ ಇವತ್ತೇ ನಡೀತಿದ್ರಿಂದ ಸೊ ಅವರು ಒಳಗಡೆ ಒಪ್ಪತ್ತು ಬಿಡ್ತಾಯಿದ್ರು. ಒಪ್ಪತ್ತು ಅಂದರೆ ಹಸ್ಕೊಂಡಿದ್ದು ಬೆಳಗ್ಗೆಯಿಂದ ಸಂಜೆ ಊಟ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರು ಒಳಗಡೆ ಇದ್ದರು, ನಾವು ಹೊರಗಡೆ ಶಾಸ್ತ್ರನ ಶುರು ಮಾಡಿದ್ವಿ. ಏನಕ್ಕೆ ಅಂತಂದರೆ ಅದು ಟೈಮಿಂಗ್ಸ್ ಮೀರೋಗುತ್ತೆ ಅಂದ್ಬಿಟ್ಟು ಹುಡುಗನ ಕೂರಿಸಿದ್ವಿ ಮನೆ ಮೇಲೆ. ಸೊ ಹಂಗೆ ಒಬ್ಬೊಬ್ಬರೇ ಎಲ್ಲ ಶಾಸ್ತ್ರ ಮಾಡಿ ಮುಗಿಸಿ ಆಮೇಲೆ ನೀರು ಹಾಕಿದ್ವಿ. ಸೊ ಇಲ್ಲಿ ಏನಂದ್ರೆ ಫೋಟೋಗ್ರಾಫರ್ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು, ಬಿಕಾಸ್ ಅವ್ರಿಗೆ ಬೇರೆ ಎಲ್ಲೋ ಇವೆಂಟ್ ಇತ್ತು ಅಂತ. ನಂಗೆ ಇದೊಂದು ಬೇಜಾರಾಗುತ್ತೆ, ಅವರೆಲ್ಲರೂ ಒಪ್ಕೊಂಡ್ಬಿಟ್ಟಿರ್ತಾರೆ, ಆಗಲ್ಲ ಅಂದರೆ ಒಪ್ಕೊಬಾರ್ದು, ಒಪ್ಕೊಂಡ್ಮೇಲೆ 100% ನಮಗೆ ಕೊಡಬೇಕು. ಸೊ ಇಲ್ಲಿ ಸ್ವಲ್ಪ ಅವರು ಅರ್ಜೆಂಟ್ ಮಾಡಿದ್ರು ಅಂತ ನಂಗೆ ಫೀಲ್ ಆಯಿತು. ಎಲ್ಲದಕ್ಕೂ ಇನ್ನು ಫೋಟೋಸ್ ಎಲ್ಲ ತೆಗಿಬೋದಿತ್ತು ಅಂತ ಫೀಲ್ ಆಗ್ತಾಯಿತ್ತು ನನಗೆ. ಎಲ್ಲನೂ ಇಲ್ಲ ಬೇಗ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಅದೊಂದು ಬೇಜಾರಾಗುತ್ತೆ. ನನ್ನ ಮದುವೆ ಟೈಮಲ್ಲೂ ಅದೇ ಥರ ಪ್ರಾಬ್ಲಮ್ ಆಗಿತ್ತು. ಸೊ ಇಲ್ಲೂ ಅದೇ ಥರ ಬೇಗ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ನಮ್ಮ ಚಿಕ್ಕಮ್ಮ ಬರೋವರೆಗೂ ನಾವು ಹಳದಿನ ಹಚ್ತಾನೇ ಇದ್ವಿ, ಒಬ್ಬೊಬ್ರೆ ಅವರು ಬಂದು ಹಚ್ಚಿದ್ಮೇಲೆ ನೀರು ಹಾಕೋಣ ಅಂತ. ಸೊ ಇವಾಗ ನೀರು ಹಾಕಕ್ಕೆ ಶುರು ಮಾಡಿದ್ವಿ. ಸೊ ಇಲ್ಲೇನಂದರೆ ಎಷ್ಟು ಜನ ಮುತ್ತೈದೆಯರು ಅರ್ಶಿನ ಹಚ್ಚಿರ್ತಾರೆ ಅವರು ಲೈನಾಗಿ ಬಂದು ಮತ್ತೆ ಅವರೇ ಫಸ್ಟಿಂದ ನೀರು ಹಾಕೋದು. ಸೊ ಒಬ್ಬೊಬ್ಬರು ಪಾಪುಗೆ ಹಾಕಿ ಆಮೇಲೆ ಹುಡ್ಗಂಗೆ ಹಾಕ್ತಾರೆ, ಆ ಕಲ್ಲಿಗೆ ಹಾಕಿದ್ಮೇಲೆ. ಸೊ ಈ ಥರ ಮಾಡ್ತಾರೆ. ಸೊ ನೀವೇ ನೋಡಿ, ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ರಾಗೆ ಇಟ್ಟಿದ್ದೀನಿ. ಸೊ ನಾವು ನಮ್ಮ ಆಡು ಭಾಷೆನಲ್ಲಿ ಯಾವ್ದು ಮಾತಾಡ್ತೀವಿ, ಹೆಂಗೆ ಮಾತಾಡ್ತೀವಿ ಅದೇ ಥರನೇ ನಾನು ವಿತೌಟ್ ಎಡಿಟ್ ಆ ಥರನೇ ಇಟ್ಟಿದ್ದೀನಿ ನೋಡಿ. ಬನ್ನಿ ಇಲ್ಲಿ ಚಿನ್ನ ಬನ್ನಿ ಇಲ್ಲಿ ಮಾಮಂಗ್ ನೀರ್ ಹಾಕಿ. ಕಮಾನ್ ಮಯ್ಯೋ ಬನ್ನಿ ಮಗ, ಬನ್ನಿ ಸೈಡ್ಗೆ ನಡಿ, ಒಳಗೆ ನಡೀರಿ. ಆದರೂ ಇಲ್ಲ ಆಯ್ತು ತೊಗೊಳ್ಳಿ ನೀರು. ಎಲ್ಲ ಫ್ರೆಶ್ ಅಲ್ಲವಾ? ಪುಟ
ಬರೀ ಇಟ್ಕರದೆ ಹಿಂಗೆ ಇಟ್ಕೋ ಸಾಕು ನಮ್ಮ ಮುಖಗಳು ಕಾಣೋಂಗೆ ಇಟ್ಕೋ ಅಷ್ಟೇ ಎಲ್ಲ ಪಾಪ ಸೈಡ್ ಹೋಗು ಕುಚ್ಚು ಬೈಲಿ ನೀನು ಕುಚ್ಚು ಇಟ್ಕೋ ಆಂಟಿ ಪಾ ಹೋಗಿ ಇಟ್ಕೋ ಇಟ್ಕೋ ತೆಳಗಲ್ ಬಿಟ್ಟೋದು ಜಸ್ಟ್ ಇಲ್ಲಿ ಕೈ ಇಟ್ಕೊಳ್ಳಿ ಇರ್ಲಿ ಹಾಕು ಕಾಣಿಸ್ತಾ ಇಲ್ಲ ಆ ಕಡೆ ಎಲ್ಲ ಪುಟ್ಟ ಆಂಟಿ ನೀನು ಆಂಟಿ ಇಲ್ಲಿ ಬಾ ಆಂಟಿ ಮುಂದಕ್ಕೆ ಮಮ್ಮಿ ಇಲ್ಲಿ ಬನ್ನಿ ಮಮ್ಮಿ ಏನು ಅದೇ ಇದೇ ಹಿಡಿಯದ ಅವರು ಫೋಟೋ ತೆಗೆದು ಬಿಟ್ಬಿಟ್ಟು ಮೊಬೈಲ್ ಅಂತ ತೆಗೆದ್ಬಿಡಿ ನಮ್ದು ಕೊಡಿ ಒಂದು ನಿಮಿಷ ನಾನು ನೀಟಾಗಿ ತಗೊಡ್ತೀನಿ ಅವ್ರು ದೂರ ಬರ್ಬೇಕು ಅವ್ರ ಫೋಟೋ ಅದಂತೆಲ್ಲ ಅವ್ರು ವಿಡಿಯೋ ಮಾಡ್ಕೊಂಡು ಮಾತಾಡಿಸಿ ಫೋಟೋ ಅಲ್ಲ ಇದು ವಿಡಿಯೋ ವಿಡಿಯೋ ಮಾಡಕ್ಕೆ ಅವ್ರು ಕರ್ಸಿರ್ಲಿಲ್ವಾ ಯಾಕೆ ನಿಂತ್ಕೊಂಡು ಇವರು ಸಿಕ್ತು ಯಾಕೆ ಕ್ಯಾನ್ಸಲ್ ಆಯ್ತಾ ಅವ್ರು ಆರೆ ಆಗೋದ್ರೆ ಅವ್ರಿಗೆ ಕರ್ಸ್ಬೇಕಾಯ್ತು ವಿಡಿಯೋ ಮಾಡ್ಕೊಳ್ಳೋಣ ಇಲ್ಲಿಗೆ ಹ್ಞೂ ವಿಡಿಯೋನು ಕಟ್ಸ್ಬೇಕಿತ್ತು ಅವ್ರು ಆರೆ ಆಗದೆ ಸೊ ನೀನು ಮೊದಲೇ ಹೇಳಿದ್ದೆ ಹೌದಾ ಬುಕ್ ಮಾಡ್ಬಿಟ್ಟಿದ್ದೀನಿ ನಾನು ಆಯ್ತು ಓಕೆ ಹಾಂ ನೀವೆಲ್ಲ ಈ ಕಡೆ ಬನ್ನಿ ನಿಮ್ಮ ಡ್ರೆಸ್ಗೆಲ್ಲ ಆಯ್ತದ ನೀರು 3 to 1 ತಿನ್ನಿ ಕಟ್ಟ ನೀನು ಈ ಕಡೆ ಬಾ ಇನ್ನು ಸ್ವಲ್ಪ ಕಲ್ಸ ಎತ್ಕೊಳ್ಳಿ ಇವಾಗ ಹಿಂಗೆ ಅಷ್ಟೇ ಹಿಂಗೆ ಅಷ್ಟೇ ತಾನೇ ಹಿಂಗೆ ಹ್ಞೂ ಒಳಗೆ ತಗೊಂಡು ಅಜರ್ದನ್ ಮಾಡ್ಬೇಕು ಪ್ರೇಮ ಮನೆ ಮಾಡ್ಬೇಕು ಮಮ್ಮಿ ವಿಡಿಯೋ ಜಸ್ಟ್ ಹಿಂಗೆ ಮಾಡಿ ನಮ್ದು ಈ ಕಡೆ ಹಿಂಗೆ ಮಾಡಿ ಇಲ್ಲಿ ಫೇಸ್ ಇಲ್ಲಿ ಫೇಸ್ ಸೈಡ್ ಹಾಂ ಓಕೆ ರೆಡಿ ಕೈ ಸ್ಟ್ರೈಟ್ ಮಾಡಿ ನೀವು ಆ್ಯಂಗಲ್ ರೆಡಿ ಇರ್ಬೇಕು ನೀವು ಇಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೀರಾ ಸಾಯಿಬಾಬನ ಥರ ಹಿಂಗೊಂಥರ ಸ್ವಲ್ಪ ಒಂದ್ ಕೈ ಹಿಂದಕ್ಕೆ ಹಾಕು ಹೇಳ್ತೀನಿ ಹಿಂಗೆ ಈ ಕೈ ಮುಂದೆ ಮಾಡ ಓಕೆ ರೆಡಿ ಫಸ್ಟ್ ಟೈಮ್ ಮಾಡಿ ಫಸ್ಟ್ ಟೈಮ್ ಮಾಡಿ ರೆಡಿ ಹಾಕ್ಲಾ ರೆಡಿ 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 3 2 1 ಸ್ಟಾರ್ಟ್ 5 ಬತ್ತಾ ರೆಡಿ ರೆಡಿ 3 2 1 ಸ್ಟಾರ್ಟ್ 5 ಸಾಕ್ಬಿಡ್ರಿ ಹಿಂಗೊಂದು ಎರಡು ಸಲ ಅದು ಓಕೆ ಸರ್ ಹೊರಟ್ಬಿಡಿ ಬೇಗ 5 ಮುಕ್ಕಾಲು ಆಯ್ತು ಲಾಸ್ಟ್ ಅಕ್ಕಿ ಇಕ್ಬಿಟ್ಟು ಹೋಗ್ಬೇಕು ನಡೆಯುವ ನೀರು ಉಳ್ದಕ್ಕೆ ಇದು ಮಾಡಿ ಬಲ್ಗಾಲ ಹಾಕದ್ ಬಾ ಈಚೆಗೆ ಆ ಗುಣ್ಕಲೇನು ಎತ್ಕೊ ಬಚ್ಚಿರತ್ನಿ ಹಾಯ್ ಪನ್ವಿತ್ ಸೇ ಹಾಯ್ ಇಲ್ಲಿ ಹಾಯ್ ಮಾಡು ಬನ್ನಿ ಇಲ್ಲಿ ನೋಡು ಮಗ್ನೆ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕಿದ್ಯಾ ಒಂದು ವಿಡಿಯೋ ತೆಗ್ಸ್ಕೊ ಮಗ್ನೆ ನೋಡಲ್ಲಿ ಏನು ಮಾಡಕ್ಕೆ ಹೋಗಿದ್ದಾನು ಆಲ್ಮೋಸ್ಟ್ ಈ ಫಂಕ್ಷನಲ್ಲಿ 50% ಆಫ್ ದ ವಿಡಿಯೋ ನಮ್ಮ ಮಮ್ಮಿನೇ ಮಾಡಿರೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಮ್ಮಿ ಏನಂದರೆ ತುಂಬ ಬೇಗ ಅಪ್ಡೇಟ್ ಆಗ್ತಾರೆ. ಹೇಳ್ಕೊಟ್ರೆ ಈ ಥರ ಮಾಡು ಅಂದರೆ ಅದೇ ಥರ ಮಾಡ್ತಾರೆ. ಅದೊಂದು ಖುಷಿ ಆಗುತ್ತೆ. ಸೊ ಎಲ್ಲರೂ ಕೂಡ ಅಲ್ಲಿ ಹುಡುಗಂಗೆ ಹಳದಿ ಹಾಕಿ ನೀರು ಹಾಕಿದ್ಮೇಲೆ ಹುಡುಗಂಗೆ ಸ್ನಾನ ಮಾಡಕ್ಕೆ ಕಳಿಸಿ ಈಗ ಮತ್ತೊಂದು ಶಾಸ್ತ್ರನ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಸರಕ್ಕಿ ಇಕ್ಕೋದು ಅಂತಾರೆ. ಸೊ ಎಲ್ಲರೂ ತಲೆ ಮೇಲೆ ಅಕ್ಕಿನ ಹಾಕಿ ಅರ್ಸಿ ಹೋಗ್ತಾರೆ. ಸೊ ಇದೊಂದು ಶಾಸ್ತ್ರ. ಆಮೇಲೆ ಲಗ್ನ ಕಟ್ಸೋದು ಅಂದ್ಬಿಟ್ಟು ಕಟ್ಸಿರ್ತಾರೆ. ಸೊ ಅದು ಕೂಡ ಅಲ್ಲಿ ಪೂಜೆ ಮಾಡಿ ಕೆಲವೊಂದು ಅಕ್ಕಿ ಕಾಳನ್ನ ಅಕ್ಷತೆ ಕಾಳನ್ನ ಕೊಟ್ಟಿರ್ತಾರೆ. ಅದನ್ನು ಕೂಡ ಹುಡುಗನ ತಲೆ ಮೇಲೆ ಹಳದಿ ಶಾಸ್ತ್ರದ ದಿನ ಹಾಕ್ಬೇಕು. ಸೊ ಅದು ಎಲ್ಲಾನು ಕೂಡ ಮಾಡ್ತಾರೆ ಇವಾಗ. ಇಲ್ಲೇನಂತಂದ್ರೆ ಮಾಮೂಲಿ ಕಳಸನ ಇಟ್ಟು ಹುಡುಗನ ಹಸೆಮಣೆ ಮೇಲೆ ನಿಲ್ಲಿಸಿ ಕೈಗೆ ಹಣೆಗೆ ಎಲ್ಲ ವಿಭೂತಿ ಎಲ್ಲ ಹಾಕಿ ಆಮೇಲೆ ಇವರು ಅಂದ್ರೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಳಶಕ್ಕೆ ಪೂಜೆ ಮಾಡಿ ಮತ್ತೆ ಆಮೇಲೆ ಅಕ್ಕಿನ ಹಾಕ್ತಾರೆ. ಸೊ ಈ ತರ ಮಾಡ್ತಾರೆ. ಇಲ್ಲೇನಂದ್ರೆ ಹುಡ್ಗಂಗೂ ಅಷ್ಟೇ ಹುಡುಗಿಗೂ ಅಷ್ಟೇ ಸ್ನಾನ ಮಾಡಿದ್ಮೇಲೆ ನಮ್ಮ ಮನೆ ನೀರಲ್ಲಿ ಮುಖ ತೊಳೆದು ಅಂದ್ರೆ ಒಳಗಡೆ ನೀರಲ್ಲಿ ಕುಡಿಯೋ ನೀರಲ್ಲಿ ಮುಖ ತೊಳೆದು ಏನೂ ಮೇಕಪ್ ಮಾಡೋಂಗಿಲ್ಲ. ಸೊ ಹಾಗೆ ಏನು ತಲೆಗೆಲ್ಲ ಏನು ಬಚ್ಚೋ ಆಗಿಲ್ಲ, ಹಂಗೆ ಬಂದು ನಿಂತ್ಕೊಬೇಕು. ಸೊ ಆ ಥರ ಇದು ಶಾಸ್ತ್ರ. ನಮಗೂ ಹಂಗೆ ಏನು ಮೇಕಪ್ಪು ಕೂಡ ಮಾಡಿಸಿರ್ಲಿಲ್ಲ. ಸೊ ಜಸ್ಟ್ ಸ್ಯಾರಿ ಹಾಕೊಂಡ್ಬಂದು ನಿಂತ್ಕೊಂಡಿರೋದು ಅಷ್ಟೇ. ಸೊ ನಮ್ಮ ಸೈಡು 5 ನೀರು 3 ನೀರು ಈ ಥರ ಮಾಡಿಸ್ತಾರೆ. ಸೊ ಹಿಂದಿನ ಕಾಲದಲ್ಲೆಲ್ಲ 9 ನೀರುವರೆಗೂ ಇಟ್ಟಿದ್ರಂತೆ. ನಮ್ಮ ಅಭಿಷೇಕ್ ಅವರಿಗೇನೆ ಇಲ್ಲ ಅದು 9 ಸ್ನಾನ ಮಾಡಿಸಿದ್ದಾರೆ ಅವ್ರ ಮದುವೆನಲ್ಲಿ. ಅವ್ರು ಒಂದು 15 days ಇಂದಾನೆ ಅಡುಗೆ ಮಾಡೋದು ಬಿಟ್ಬಿಟ್ಟಿದ್ರಂತೆ. ಎಲ್ಲರೂ ಅಟ್ಟಿಕ್ಕೋರು ಮನೇಲಿ ಮೊದಲನೇ ಶಾಸ್ತ್ರ ಅಂದರೆ ಮೊದಲನೇ ಮದುವೆ ಅಲ್ವಾ. ಸೊ ನಾವು ಯಾರ್ಯಾರಿಗೆ ಮಾಡಿರ್ತೀವಿ ಎಲ್ಲರೂ ಕೂಡ ಮಾಡಿ ಅಭಿಯವರಿಗೆ ದುಡ್ಡು ಕೊಟ್ಟು ಬಟ್ಟೆ ಹೊಲಿಸ್ಕೊ ಅಂತ ಚೆನ್ನಾಗಿ ನೀರು ಹಾಕಿದ್ರು ಅವರಿಗೆ. ಹುಡುಗ ಹಂಗಾಗ್ಲಿ ಹುಡುಗಿಗಾಗ್ಲಿ 15 days ಇಂದಾನೆ ರೆಸ್ಟು.
ಸೊ ಆ ಥರ ಮಾಡಿದ್ರಂತೆ. ಸೊ ಇಲ್ಲಿ ಇವನಿಗೆ ಒಂದೇ ನೀರು, ಅಂದ್ರೆ ಅವ್ರ ತಾಯಿ ಮನೆ ನೀರು, ನಮ್ಮ ಆಂಟಿಯವ್ರ ಮನೆಯಲ್ಲೇ ನೀರು ಹಾಕಿದ್ದು. ಸೊ ನೀರು ಹಾಕ್ಬಿಟ್ಟು ಡೈರೆಕ್ಟ್ ನೆಕ್ಸ್ಟ್ ಚೌಟ್ರಿಗೆ ಕರ್ಕೊಂಡು ಹೋಗೋದು. ಸೊ ಆ ಥರ. ಸೊ ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಶಾಸ್ತ್ರಗಳನ್ನ ಮಾಡಿದ್ರು, ಎಲ್ಲ ರಚನೆ ಮಾಡಿದ್ದಾರೆ ಅಂತ ಖುಷಿ ಆಗುತ್ತೆ ನಿಜವಾಗ್ಲೂ. ಮದುವೆ ಆದಮೇಲೆ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿಸ್ತಾರೆ ಹುಡುಗ ಹುಡುಗಿ ಕೈಲಿ, ಅವರಿಬ್ಬರ ಮಧ್ಯೆ ಸಾಮರಸ್ಯ ಜಾಸ್ತಿ ಆಗಲಿ ಅಂತ ಹೇಳಿ. ಈಗಿನ ಕಾಲಕ್ಕೆ ಅದೇನು ನೀಡಿಲ್ಲ, ಬಟ್ ಹಿಂದಿನ ಕಾಲದಲ್ಲಿ ಹುಡುಗನ ಮುಖ ನೋಡದೆ ಮದುವೆ ಆಗ್ತಿದ್ರಂತೆ. ಸೊ ಆ ಥರದ್ರಲ್ಲಿ ಹುಡುಗ ಹುಡುಗಿಗೂ ಕೆಲವೊಂದು ಈ ಸಾಮರಸ್ಯ ಬರಲಿ ಅಂತ ಆ ಥರ ಮಾಡಿಸ್ತಾ ಇದ್ರು. ಸೊ ಎಷ್ಟು ಚಂದ ಶಾಸ್ತ್ರಗಳು ಅಂತ ಅನಿಸುತ್ತೆ. ಹಾಗೆ ಮದುವೆ ಬೇಗ ಮುಗ್ದೋಯ್ತಾ ಅಂತಲೂ ಕೂಡ ಫೀಲ್ ಆಗ್ತಾ ಇದೆ ಈ ವಿಡಿಯೋ ನೋಡುವಾಗ. ಎಷ್ಟು ನನ್ನ ತಮ್ಮನ ಮದುವೆ ಅಂತ ಎಷ್ಟು ಆಸೆಪಟ್ಟು ಎಲ್ಲನೂ ಮಾಡಿದ್ದೀವಿ, ಸೊ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಫೀಲ್ ಆಗುತ್ತೆ. ಸೊ ಹಾಗೆ. ಸೊ ನೆಕ್ಸ್ಟ್ ಇವ್ನಿಗೆ ಮಾಡ್ತಿರೋ ಶಾಸ್ತ್ರ ಎಲ್ಲ ನೋಡ್ಕೊಂಡು ನಾನು ನಮ್ಮ ಅಣ್ಣಂಗೆ ಯಾವ ಥರ ಮಾಡ್ಬೋದು ಆ ಥರ ಎಲ್ಲನೂ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಸೊ ಯಾವ ಥರ ಅರೇಂಜ್ ಮಾಡ್ಬೋದು, ಹಿಂಗೆ ಮಾಡ್ಬೋದಾ ಹಿಂಗೆ ಮಾಡ್ಬೋದಾ ಅಂತೆಲ್ಲನೂ ಕೂಡ ನಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮೈಂಡಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಯಾರ್ಯಾರು ಹೊರಗಡೆ ಅರ್ಶಿನ ಎಲ್ಲ ಹಚ್ಚಿದ್ರು ಅವರೇ ಬಂದು ಇವಾಗ ಮತ್ತೆ ಪೂಜೆ ಮಾಡಿ 3 ಜನ ಮುತ್ತೈದೆಯರು ಇವಾಗ ಅಕ್ಕಿನ ಹಾಕ್ತಿದ್ದಾರೆ. ಸೊ ನಂಗೆ ಗೊತ್ತು ನಾನು ಏನೇನೋ ಮಾತಾಡ್ತಿದ್ದೀನಿ.
for sure. ಎಲ್ಲರೂ ಕೂಡ ಅಕ್ಕಿನ ಹಾಕ್ತಾರೆ ತಲೆ ಮೇಲೆ. ಸೊ ಇದೆಲ್ಲ ಹಾಕಾದ್ಮೇಲೆ ನಾವು ಹುಡುಗಗೆ ಅಥವಾ ಹುಡುಗಿಗೆ ದೃಷ್ಟಿನ ತೆಗಿಬೇಕು, ಅವ್ರಿಗೆ ದೃಷ್ಟಿ ಆಗಿರುತ್ತೆ ಅಂತ. ಸೊ ಇಲ್ಲಿ ನಮ್ಮ ಸೈಡು ಮದುವೆ ಆಗಿಲ್ದಿರೋ, ಮದುವೆಗೆ ಬಂದಿರೋ ಹುಡುಗಿರ ಕೈಲಿ ಅಂದರೆ ಆರತಿನ ಮಾಡಿಸ್ತಾರೆ. ಬಟ್ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಾನು ಮತ್ತು ನನ್ನ ತಂಗಿನೇ ಮಾಡಿದ್ವಿ. ಆರತಿ ಆದಮೇಲೆ ಹುಡುಗನ ಮಣೆ ಮೇಲಿಂದ ಇಳಿಸ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಭತ್ತ ಕೊಟ್ಟೋ ಶಾಸ್ತ್ರ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ನಾವೇನು ಭತ್ತನ ಕೊಡ್ತೀವಿ ಅದನ್ನು ಅಗಸ್ರು ಕೊಡ್ತಾರಂತೆ. ನನಗೂ ಅದು ಕ್ಲಿಯರಾಗಿ ಇದು ಎಲ್ಲ ಏನಕ್ಕೆ ಮಾಡ್ತಾರೆ ಅಂತ ನಿಜ ಗೊತ್ತಿಲ್ಲ. ಸೊ ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಫೋಟೋಗ್ರಾಫರಿಗೆ ವೀಡಿಯೋ ಮಾಡ್ಕೊತಿದ್ನಲ್ಲ, ಸೊ ಅವರೇ ಪಾಪ ಫೋನ್ ಇಸ್ಕೊಂಡು ನನಗೆ ವೀಡಿಯೋ ಮಾಡಿಕೊಟ್ರು. ಸೊ ಅದಕ್ಕೆ ಅಷ್ಟೊಂದು ಬ್ರೈಟಾಗಿ ಚೆನ್ನಾಗಿ ಬಂದಿದೆ ವೀಡಿಯೋ. ಸೊ ಇವಾಗ ಇದನ್ನು ಕೂಡ ರಾ ಕ್ಲಿಪ್ಪಿಂಗೇ ಇಡ್ತೀನಿ, ನೋಡಿ ಶಾಸ್ತ್ರ ಯಾವ ಥರ ಮಾಡಿದ್ವಿ ಏನು ಅಂತ. ಸೊ ನಿಮ್ಮ ಸೈಡು ಮಾಡ್ತಾರೇನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆಯಿತು, ಇದು ಕರ್ಪೂರ ಕೊಡಿ. ಕಾಯಿ ಒಳ್ಳೆಲ್ಲ ಮಾಡಿ 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 ಮುಂದಕ್ಕಿಡು ಮಡ್ಗು ಇಲ್ಲಿಗೆ ಮುಂದಕ್ಕೆ ಮಾಡಿ. ಹಿಂಗೆ ನಿಲ್ಸಿತ ನಿಂತ್ಕೊಂಡು ಇವಾಗ ಕಾಯಿಗೆ ಸೇರ್ಕೊಳ್ಳೋದು. ಆಯ್ತು, ಇಟ್ಕೊಡಿ. ಹಾಗೆ ನೋಡಿ, ನೀವು 3 ಜನ ಓಕೆ ಸ್ಮೈಲ್ ಹಾಗೆ ನೋಡಿ. ಥ್ಯಾಂಕ್ ಯು. ಪ್ಯಾಕ್ ಮಾಡ್ತೀನಿ. ಕುಟ್ಟೋದೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ಆಯಿತು. ಅಲ್ಲ, ಬೆಳಗ್ಗೆ 10 ಗಂಟೆ ಕರ್ಸಿರೋದ ಮಾಡಿ 2 ಗಂಟೆ ಕರ್ಸಿರೋದು. ಸರಿನಾ? ಆಯ್ತು, ಕಾಪಿ ಹೊಡ್ತಾರೆ ಕುಡ್ಕೊಂಡು ಹೋಗಿ. ಅಕ್ಕಿ ಭತ್ತ ಅಕ್ಕಿ 2 ಗಂಟೆ ಪುಟಿ ಮಾಡ್ಬೇಕು. ಈಗ ಬೋರ್ಡ್ದಾಗ ಕುಡಿ ಚೆನ್ನಾಗಿ. ಎತ್ತು ಬಿಟ್ಟು ಇನ್ನೊಂದ್ಸಲ ಅವ್ರು ಹಾಕ್ಲಿ ಒಬ್ರಾದ್ಮೇಲೆ ಒಬ್ರು ಹಾಕಿ. ಅಕ್ಕ ಕುಡ್ತಾಳೆ ಬುಡಿ ಮಸಿ ಎಲ್ಲ ಅಷ್ಟು ಅಲ್ಲ ಅಕ್ಕ ಮಾಡ್ಬಿಟ್ಟಿ ಹಂಗೆ ಈ ಎಡೆಗೆ ಇಲ್ಲಿ ಮಡ್ಗು ಅದಕ್ಕೆ ನೀನು ಹಿಂದಕ್ಕೆ ಅಲ್ಲಿ ಬಿಡ ಬನ್ನಿ ಬನ್ನಿ. ನೀವು ಎಲೆ ಅಡಿಕೆ ಹೆಣ್ಣು ಏನೋ ತಗೊಳ್ಳಿ. ಈ ಅಕ್ಕಿ ಭತ್ತ ಏನು ಮಾಡಾರ ಆಂಟಿ? ಸುಮ್ಮನೆ ಅಕ್ಸರು ಕೊಟ್ಬಿಡ್ತಾರ. ಎಲೆ ಅಡಿಕೆ ಕಾಯಿ ಎಲ್ಲ ಮಾಡ್ತಾರಲ್ವಾ, ತಗೋಯ್ತಾರೆ. ಆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಹುಡುಗನ ಕರೆಯೋಕ್ಕೆ ಹುಡುಗಿ ಮನೆಯಿಂದ ಬಂದಿರ್ತಾರೆ. ಸೊ ಅವರಿಗೆ ಅಡುಗೆನ ಮಾಡ್ತಿದ್ದಾರೆ ಆಂಟಿ. ಸೊ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಮಮ್ಮಿ ಕೂಡ ಹೊರಡ್ತಾ ಇದ್ರು. ಸೊ ಹಾಗಾಗಿ ಎಲ್ಲರೂ ಕೂಡ ಅಡುಗೆ ಮನೇಲಿ ನಿಂತ್ಕೊಂಡು ಏನೇನೋ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಇಷ್ಟೇ ಈ ವ್ಲಾಗ್. ಸೊ ಗೈಸ್, ಮುಗೀತು ಶಾಸ್ತ್ರ ಎಲ್ಲ. ಸೊ ಇವಾಗ ಎಲ್ಲರೂ ಅಡುಗೆನ ಕೊಟ್ಟಿದ್ದರು ಬೇರೆಯವ್ರ ಮನೇಲಿ. ನಮ್ಮ ಕಡೆ ಅಟ್ಟಿಕೋ ಶಾಸ್ತ್ರ ಅಂತ ಮಾಡ್ತಾರೆ, ಅವ್ರ ಮನೇಲೇ ಊಟ ಕೊಟ್ಟಿದ್ದರು. ಸೊ ಅದನ್ನೇ ಆಂಟಿ ಎಲ್ಲ ಬಿಸಿ ಮಾಡಿ ಮಮ್ಮಿ ಎಲ್ಲ ಹೊರಡ್ತಿದ್ದಾರೆ. ಸೊ ಪನ್ವಿತ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ನನ್ನ ಕಣ್ಗಂತೂ ನನ್ನ ಮಗ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ಈ ಬಟ್ಟೆನ ನನಗೆ
ಅವರು ನನಗೆ ಅತ್ತೆ ಮಾವನೇ ಆಗಬೇಕು. ಸೊ ಅವರು ನನಗೆ ಪಾಪ ಹುಟ್ಟಿದಾಗ ತಂದುಕೊಟ್ಟಿರೋ ಬಟ್ಟೆ. ಪಾಪಗೆ ಇವಾಗ 2 ಇಯರ್ಸ್, ಇವಾಗ ಫಿಟ್ ಆಗ್ತಾಯಿದೆ. ಸೊ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಂದೆ. ಸೊ ಚೆನ್ನಾಗಿ ಆಗುತ್ತೆ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ಬಟ್ ಯಾವ ಫೋಟೋಗೂ ನಿಂತ್ಕೊಂಡು ಫೋಟೋ ಓಡಿಸ್ಕೊತಾ ಇಲ್ಲ, ವೀಡಿಯೋ ಮಾಡಿಸ್ಕೊತಾ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ ಪಾಪ? ಸ್ವಲ್ಪ ಮಕ್ಳಿಗೆ ಅಲ್ವಾ? ಹೊಸ ಬಟ್ಟೆ? ಯಾರು ಹೊಸ ಬಟ್ಟೆ ಕೊಟ್ಟಿದ್ದು? ಯಾರು ಹಾಕೊಟ್ಟಿದ್ದು? ಸರಿ, ಹೊಸ ಬಟ್ಟೆ ಯಾರು ಹಾಕೊಟ್ಟಿದ್ದು? ಅಮ್ಮ. ಅಮ್ಮಕ್ಕೆ ಪಪ್ಪಿ ಕೊಡಿ. ಎಲ್ಲಿ? ಅಲ್ಲಿ ದೊಡ್ಡಮ್ಮನ ಬತ್ತ. ಮತ್ತೆ ಸೊ ಕ್ಯೂಟಾಗಿ ಕಾಣಿಸ್ತಿದ್ದ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನೋ ಹಾಂ, ಕೊಡ್ತೀನಿ ಅದು. ಸೊ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಆಶಿಷಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಗೊತ್ತಿಲ್ಲ ನೆಕ್ಸ್ಟ್ ವ್ಲಾಗ್ ಏನಾಗಿರುತ್ತೆ ಏನು ಅಂತ. ಸೊ ಅಷ್ಟೇ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಯಾರೆಲ್ಲ ಎಂಡ್ವರೆಗೂ ತಾಳ್ಮೆಯಿಂದ ವೀಡಿಯೋ ನೋಡಿದರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್. ಬನ್ವಿತ್ ಬಾಯ್ ಮಾಡಿ.